ಉಗಾದಿ ಹಬ್ಬಕ್ಕೆ 2 ಬಾಟ್ಲು ಸಾರಾಯಿ ಕೊಡಿಸ್ತೀನಿ, ನನ್ನ ಪಾಲ ಮಾಡ್ರಿ ಬಬ್ಬರ್ ಬಿಳಿ. ಎಲ್ರಿಗೂ ಉಗಾದಿ ಹಬ್ಬಗಳು, ಎಲ್ರಿಗೂ ಶುಭಾಶಯಗಳು. ವರ್ಷ ಪೂರ್ತಿ ಕಾಯ್ದು ನಾವು ಈ ಹಬ್ಬಕ್ಕೆ ಯಾವ್ದಂದ್ರೆ ಉಗಾದಿ ಹಬ್ಬಕ್ಕೆ ಸೆರೆಂಟು ಮನೆಗೆ ಉಗುಳ್ ಕೋಸ್ಬೇಕಾಗಿತ್ತು. ಉಗುಳ್ ಕೂಡ ಕೋಸ್ ಹಾಕಿದ್ದೆ. ಅದೇ ತರ ನಮ್ಮ ಫ್ರೆಂಡ್ಸ್ ಕೂಡ ಬಾಳೆಹಣ್ಣು ಕೊಡ್ಬೇಕಾಗಿತ್ತು. ಹೋಗ್ಬಿಟ್ಟು ಬಾಳೆಹಣ್ಣು ಕೂಡ ಕೊಟ್ಬಿಟ್ಟು ಬರೋ ಟೈಮಲ್ಲಿ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಕೂಡ ಕಿತ್ಕೊಂಡ್ ಬಂದಿದ್ದೆ. ನನ್ನ ಜೊತೆಗೆ ನನ್ನ ಫ್ರೆಂಡ್ಸ್ ಕೂಡ ಇದ್ರು. ನಾನು ಕೂಡ ತೋರಣ ಹೊಳಿತಾ ಇದ್ದೆ. ನಾನು ಈ ಕಡೆ ತೋರಣ ಹೊಳಿತಾ ಇದ್ರೆ ಆ ಕಡೆ ನನ್ನ ಫ್ರೆಂಡ್ಸ್ ಮನೆ ಬಾಗಿಲು ಕೂಡ ಕೊಡ್ತಾ ಇದ್ರು. ಅದೇ ತರ ನಮ್ಮ ಅಪ್ಪ ತೀರೋಗಿ 3 ವರ್ಷ ಕೂಡ ಆಗಿತ್ತು ಈ ಹಬ್ಬಕ್ಕೆ. ಸೆರೆಂಟು ಹೋಗ್ಬಿಟ್ಟು ಅಪ್ಪನ ಆಶೀರ್ವಾದ ಕೂಡ ಪಡ್ಕೊಂಡೆ. ಎಷ್ಟೋ ಜನಕ್ಕೆ ಅಪ್ಪ ಇರಲ್ಲ, ಇಲ್ಲಾಂದ್ರೆ ಅಮ್ಮ ಇರಲ್ಲ. ಆದ್ರೆ ನನಗೆ ಇವತ್ತು ನಮ್ಮ ಅಪ್ಪ ಇಲ್ಲ. ನಿಮ್ಗೆ ಯಾರಾದ್ರೂ ಇಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಒಂದು ಕಮೆಂಟ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ಇದೇನು ಹೊರದಾಗಿರೋ ಪ್ಯಾಂಟ್ ಹಾಕಿದ್ಯಾ? ಬುದ್ಧಿನ ಕಾಸಿಲ್ಲ ನಿನ್ನ ಹತ್ರ? ಕಾಸಿಲ್ಲ, ಅದಕ್ಕೆ ಇದ್ದ ಪ್ಯಾಂಟ್ ಹಾಕಿದ್ದೀನಿ. ಅಪ್ಪ ನಾನ್ ಕುಟ್ಟಿ ಹೇಳೋದ್ ಕಲ್ದಿರ್ ಫ್ಯಾಷನ್ ಅದು. ಫ್ಯಾಷನ್ ಇದು. ಓಹೋ ಬಲ ಹುಷಾರಿದ್ಯಾ. ಟೈಮ್ ನೋಡಿದ್ರೆ 3 ಗಂಟೆ ಆಗಿತ್ತು. ನಮ್ಮ ಪುಲಿ ಕೂಡ ಪಾತ್ರೆ ತೊಳ್ಕೊಂಡು ಡ್ಯಾನ್ಸ್ ಕೂಡ ಆಡ್ತಾ ಇತ್ತು. ನನ್ನ ಐಡಿಯಾಸ್ನ ಬಬ್ಬರ್ ಪುಲಿ ಬಬ್ಬರ್ ಬಿಳಿ. ಎಲ್ಲರೂ ಉಗಾದಿ ಹಬ್ಬಕ್ಕೆ ಒಬ್ಬಟ್ಟಿಗೂ ರಸಂಕೋ ಕಾಯ್ತಾ ಇದ್ರೆ ನಾವು ಕಾಯ್ತಾ ಇದ್ದಿದ್ದು ಈ ಎಂದಿಗೋಸ್ಕರ. ನಮ್ ಕಡೆ ತೂಕದ ಲೆಕ್ಕ ಹಾಕಲ್ಲ, ಉಡ್ಡೆ ಲೆಕ್ಕ ಹಾಕೋದು. ಯಾಕಂತಂದ್ರೆ ಹಳ್ಳಿ ಜನ ಅಲ್ಲ, ಅದಕ್ಕೋಸ್ಕರ. ಈ ಉಡ್ಡೆಗಳೆಲ್ಲ ಆಗ್ಬೇಕಾದಾಗ ನಮ್ ರವೇಣ ಒಂದ್ ಮಾತು ಕೂಡ ಹೇಳಿದ್ನು, ನೀವೇ ಕೇಳಿಸ್ಕೊಳ್ಳಿ. ನಂದೇ ಲಾಸ್ ಆಗ್ಲಿ, ಜಾಸ್ತಿ ಹಾಕು, ಹುಡುಗರು ಖುಷಿ ಆಗಿಲ್ಲ. ನಾವು ಕೂಡ 5 kg ಮಾಂಸ ತಗೊಂಡು ನಮ್ಮ ತೋಟದ ಹತ್ರ ಹೋಗಿದ್ರೆ, ಮನೆಗೆ ಎತ್ಕೊಂಡೋದ್ರೆ ಕೆರ ತಗೊಂಡು ಜ್ವರ ಬರೋ ಗಂಟ ಹೊಡಿತಾರೆ ಹಬ್ಬದ ದಿವಸ. ಅದಕ್ಕೋಸ್ಕರ ತೋಟದ ಹತ್ರ ಎತ್ಕೊಂಡು ಹೋಗಿದ್ದು. ನಮ್ಮ ಮನೇಲಿ ಕೂಡ ಮಾಡಲ್ಲ, ಸ್ವಲ್ಪ ಜನ ಈ ಮಾಂಸ ಕೂಡ ತಿನ್ನಲ್ಲ. ದಯವಿಟ್ಟು ಯಾರ್ಯಾರು ತಿನ್ನಲ್ಲ ದಯವಿಟ್ಟು ಕ್ಷಮೆರ್ಲಿ ಅಂತ ಹೇಳಕ ಇಷ್ಟಪಡ್ತೀನಿ. ದೊಡ್ಡವರೊಂದು ಮಾತು ಕೂಡ ಹೇಳೋರು, ಊಟದ ಮೇಲೆ ತಿನ್ಸಾಯ್ಬೇಕಿಲ್ಲ ಕುಡ್ಸಾಯ್ಬೇಕಂತ. ಅದಕ್ಕೋಸ್ಕರ ನಾವು ಯುಗಾದಿ ಹಬ್ಬಕ್ಕೆ ಜಾಲಿ ಕೂಡ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ರಾತ್ರಿ 11:30 ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.